ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳನ್ನ ನೋಡೋಣ. 4 ಸ್ಟಾಕುಗಳು ಕೂಡ ಈಗ ಆಲ್ರೆಡಿ ಭರ್ಜರಿ ರಿಟರ್ನ್ಸನ್ನು ಶೇರ್ ಹೋಲ್ಡರ್ಸಿಗೆ ಕೊಟ್ಟಿದೆ ಮತ್ತು ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿಗಳು ಇವು 4. ಇನ್ನು ಮುಂದೆ ಕೂಡ ಇನ್ನು ಫ್ಯೂಚರ್ಲು ಕೂಡ ತುಂಬ ಒಳ್ಳೆ ಪೊಟೆನ್ಷಿಯಲ್ ಇಟ್ಕೊಂಡಿರ್ತಕ್ಕಂಥ ಕಂಪ್ನಿಗಳು. ಸೊ 4 ಕಂಪ್ನಿಗಳನ್ನ ಒಂದೊಂದಾಗಿ ನೋಡೋಣ. ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ವಿಷಯದಲ್ಲಿ ನೀವು ಯಾವುದೇ ಫೀಲ್ಡ್ ಹೋಗಿರಲಿ, ಒಬ್ಬ ಗುರು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ ಒಬ್ಬ ಒಳ್ಳೆ ಗುರು ಇದ್ದರೆ ಖಂಡಿತವಾಗಿಯೂ ನಾವು ಅವರ ಗೈಡೆನ್ಸ್ ಮೇಲೆ, ಅಂದರೆ ಏನು ಬಿ ವಿತ್ ದ ಎಕ್ಸ್ಪರ್ಟ್ಸ್ ಫಾಲೋ ದ ಸಕ್ಸೆಸರ್ಸ್, ಆ ಫಾರ್ಮುಲಾನ ನಾವು ಏನು ಕರೆಕ್ಟಾಗಿ ಫಾಲೋ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್, ಕರೇಜ್, ಕನ್ವಿಕ್ಷನ್ನಿಂದ ಮುಂದೆ ನಡೆದರೆ ಖಂಡಿತವಾಗಿ ಒಂದು ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡ್ಕೋಬೋದು ಸ್ಟಾಕ್ ಮಾರ್ಕೆಟಲ್ಲಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟ್ರಾನ್ಸ್ಫಾರ್ಮರ್ ಆ್ಯಂಡ್ ರೆಕ್ಟಿಫೈಮರ್ಸ್ ಮೊದಲೇ ಕಂಪ್ನಿ. ಮಾರ್ಚ್ ರಿಸಲ್ಟ್ ನೋಡೋದಾದರೆ 1291 ಕೋಟಿ ಸೇಲ್ಸ್ ಇದೆ. ಇದೇ 2013ರಲ್ಲಿ 512 ಕೋಟಿ ಸೇಲ್ಸ್ ಇತ್ತು. 512ರಿಂದ 1291, 1300, ನಿಯರ್ಲಿ 3 ಟೈಮ್ಸ್. ಅಂದರೆ ಓವರ್ ದಟ್ ಪೀರಿಯಡ್ ಆಫ್ 10 ಇಯರ್ಸಲ್ಲಿ ಒಂದು ಒಳ್ಳೆಯ ಇಂಪ್ರೂವ್ಮೆಂಟನ್ನು ನೋಡ್ಬೋದು. ಬಟ್ ಲಾಸ್ಟ್ 2-3 ಇಯರ್ಸಿಂದ ನೋಡಿದ್ರೆ ನೀವು ಅಲ್ಲಿ 1158, 1300, ಸೊ ಅಲ್ಲೇ ಹತ್ರ ಫ್ಲಕ್ಚುಯೇಷನ್ ಇದೆ. ಬಟ್ ಭಾಳ ಲಾಂಗ್ ಟರ್ಮಲ್ಲಿ ನೋಡಿದ್ರೆ ಒಂದು ಒಳ್ಳೆಯ ಇಂಪ್ರೂವ್ಮೆಂಟನ್ನು ನೀವು ನೋಡ್ತಾ ಇದ್ದೀರಾ ಸೇಲ್ಸಲ್ಲಿ. ಒ ಪಿ ಎಮ್ಮು ಮುಂಚೆ ಅಷ್ಟಿರಲಿಲ್ಲ, ಈಗ ಇಂಪ್ರೂವ್ ಕೂಡ ಆಗಿದೆ ಒ ಪಿ ಎಮ್ಮು. ನಾನು ಅದನ್ನೇ ಹೇಳ್ತಾ ಇರ್ತೀನಲ್ಲ, ಕೆಲವೊಂದು ಕಂಪ್ನಿಗಳಲ್ಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಅವರು ಒ ಪಿ ಎಮ್ಮು ಪ್ರಾಫಿಟ್ ಮಾರ್ಜಿನ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಅವರ ಎಕ್ಸ್ಪೆನ್ಸಸ್ ಜಾಸ್ತಿ ಇರ್ತದೆ. ಒನ್ಸ್ ದೇ ಆರ್ ಸ್ಟೆಬಿಲೈಸ್, ಅವರು ಒಂದು ಒಳ್ಳೆ ಸ್ಟೆಬಿಲೈಸೇಷನಿಗೆ ಬಂದ ಮೇಲೆ ನಂತರ ಅವ್ರದ್ದೇನಾಗ್ತದೆ, ಒ ಪಿ ಎಮ್ಮು ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಪ್ರಾಫಿಟ್ ಮಾರ್ಜಿನ್ ರೈಸ್ ಆಗ್ತಾ ಹೋಗ್ತದೆ. ಬಟ್ ಆ ಟೈಮ್ಗೆ ಆಲ್ರೆಡಿ ನಿಮ್ಮ ಏನು ಆ ಸ್ಟಾಕನ್ನು ನಾವೆಲ್ಲೋ ಒಂದು ಬೇಸ್ ಲೆವೆಲ್ ನೋಡಿರ್ತೀವಿ, ತುಂಬ ಒ ಪಿ ಎಮ್ ಕಡಿಮೆ ಇದೆ ಇದ್ರದ್ದು ಅಂಥೇಳಿ ನಾವು ಅದನ್ನು ಕೈ ಬಿಟ್ಟಿರ್ತೀವಿ. ಬಟ್ ಅದು ಯಾವಾಗ ಒನ್ಸ್ ಒ ಪಿ ಎಮ್ ಜಾಸ್ತಿಯಾಗಿ ಒಂದು ಒಳ್ಳೆ ಸ್ಟೆಬಿಲೈಸೇಷನ್ ಬರೋಷ್ಟರಲ್ಲಿ ಸ್ಟಾಕ್ ಕೂಡ ಅದ್ರ ಜೊತೆಗೆ ಆಟೋಮೆಟಿಕ್ ಮೂವ್ ಆಗಿರುತ್ತೆ. ಅಂದರೆ ನಾವಿಲ್ಲೆಲ್ಲ ನೋಡಿರ್ತೀವಿ, ಈಗ ಆಲ್ರೆಡಿ ಸ್ಟಾಕ್ ಅಲ್ಲಿ ಬಂದಿರುತ್ತೆ. ಹಾಗಾಗಿ ನಾವು ಬರೀ ಜಸ್ಟ್ ಒಂದು ಒ ಪಿ ಎಮ್ಮು ಅದ್ರ ಮೇಲೆ ನಾವು ಯಾವತ್ತೂ ನಿರ್ಧಾರ ಮಾಡೋಕ್ಕಾಗಲ್ಲ. ಹಾಗಾಗಿ ಮೇಯ್ನ್ ಏನಪ್ಪ ಅಂತಂದರೆ ಅದರ ಟ್ರ್ಯಾಕ್ ರೆಕಾರ್ಡು ಬೇಕಾಗ್ತದೆ. ನೋಡಿ ಇಲ್ಲಿ ಆವಾಗ ಸ್ವಲ್ಪ 5 ಕೋಟಿ ಮೈನಸ್, ಅಂದರೆ ಒಂದಿಷ್ಟು ಲಾಸ್ ಕೂಡ ಇದ್ದಂಥ ಕಂಪ್ನಿ ಈಗ 47 ಕೋಟಿ ಪ್ರಾಫಿಟನ್ನು ಮಾಡಿದೆ ಈ ವರ್ಷ. ಸೊ ಅಂತಂದರೆ 5 ಕೋಟಿಯಿಂದ 40 ಕೋಟಿ ಇತ್ತೀಚೆಗೆ. ಈಗ ಫಾರ್ ಎಕ್ಸಾಂಪಲ್ ಈಗೇನು ರಿನ್ಯೂವಬಲ್ ಸೆಕ್ಟರ್ ಈಗ 1 year 2 yearsಯಿಂದ ಬೂಮ್ ಆಗಿದೆ. ಇನ್ನೂ 5 to 10 years ಒಂದೊಳ್ಳೆ ಬೂಮಲ್ಲಿ ಇರ್ತಕ್ಕಂಥದ್ದು ರಿನ್ಯೂವಬಲ್ ಸೆಕ್ಟ್ರು. ಸೊ ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ಇದರಲ್ಲಿರ್ತಕ್ಕಂಥದ್ದಕ್ಕೂ ಈಗೂ ಭಾಳ ಡಿಫ್ರೆನ್ಸ್ ಆಗಿದೆ. ಅಂದರೆ ಕಂಪ್ನಿ ಒಳ್ಳೆಯ ಸೇಲ್ಸ್ ಇದ್ರೂ ಕೂಡ ಪ್ರಾಫಿಟ್ ಇರಲಿಲ್ಲ. ಈಗ ಪ್ರಾಫಿಟ್ ಮಾರ್ಜಿನ್ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಪ್ರಾಫಿಟ್ ಇದೆ. ಜೊತೆಗೆ ಬೂಮಿಂಗ್ ಸೆಕ್ಟರ್ ಕೂಡ ಯಾಕಪ್ಪ ಅಂತಂದರೆ ನೀವು ಇದು ಟ್ರಾನ್ಸ್ಫಾರ್ಮರ್ ಮತ್ತು ರೆಕ್ಟಿಫೈಯರ್ಸನ್ನು ಮಾಡೋದ್ರಿಂದ ನಿಮಗೆ ರಿನ್ಯೂವಬಲ್ ಅಂತಂದ ತಕ್ಷಣ ನಾವು ಒಬ್ಬರೇ ಪವರ್ ಜನ್ರೇಷನ್ ಅಷ್ಟೇ ಹೋಗಬಾರ್ದು. ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಆ್ಯಂಗಲಿಂದ ಆಕ್ಸೆಸರೀಸು ನೀವು ನೋಡ್ತಿರ್ಬೋದು, ವಯರ್ಸು, ಕೇಬಲ್ಸ್ದು, ಆಮೇಲೆ ಏನು ಟ್ರಾನ್ಸ್ಫಾರ್ಮರ್ಸು, ಈ ಥರ ಅದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದೂ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಆ ಸೆಕ್ಟ್ರಿಗೆ ಬಿಲಂಗ್ ಇರ್ತಕ್ಕಂಥವು ಕೂಡ ಬೂಮಿಂಗ್ ಸೆಕ್ಟ್ರಿಗೆ ಬರ್ತವೆ. ಹಾಗಾಗಿ ಅವು ಕೂಡ ನೀವು ನೋಡ್ತಾ ಇರ್ಬೋದು. ಈಗ ಫೈನಾನ್ಷಿಯಲ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಮುಂದಿನ ವರ್ಷಗಳಲ್ಲಿ ಇದು ಒಂದಷ್ಟು ಬೂಮಿಂಗಲ್ಲಿ ಇರ್ತಕ್ಕಂಥ ಸೆಕ್ಟರ್ ಆಗಿರೋದ್ರಿಂದ ಈ ಕಂಪ್ನಿಯನ್ನು ನೀವು ಖಂಡಿತವಾಗ್ಲೂ ಏನು ಇದೆ ಈಸ್ ಎ ಮ್ಯಾನುಫ್ಯಾಕ್ಚರ್ ಆಫ್ ಪವರ್ ಫರ್ನೆಸ್ ಆ್ಯಂಡ್ ರೆಕ್ಟಿಫೈಡ್ ಟ್ರಾನ್ಸ್ಫಾರ್ಮರ್ಸು. ಸೊ ಟ್ರಾನ್ಸ್ಫಾರ್ಮರ್ ಮಾಡ್ತಕ್ಕಂಥದ್ದು ಟ್ರಿಲ್ ಅಂತ ಹೇಳ್ತಾರೆ. ಇದನ್ನು ನೀವು ಸ್ಟಡಿ ಪರ್ಪಸ್ಸಿಗೆ ಇಟ್ಕೊಳ್ಳಿ ಸ್ಟಾಕ್ನ. ಇದ್ರ ಬಗ್ಗೆ ಒಂದು ಒಳ್ಳೆ ಸ್ಟಡಿ ಮಾಡಿ. ಎರಡನೇದು ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸು. ಇದನ್ನು ನಾವು ಆಲ್ಮೋಸ್ಟ್ 30-35 ರೂಪಾಯಿಂದ ಕವರ್ ಮಾಡ್ತಾನೇ ಇದ್ದೀವಿ ನಮ್ಮ ಚಾನಲಲ್ಲಿ. ತುಂಬ ಜನ ಸಬ್ಸ್ಕ್ರೈಬರ್ಸು ಈ ಕಂಪ್ನಿಯಲ್ಲಿ ಆಲ್ರೆಡಿ ಇನ್ವೆಸ್ಟೆಡ್ ಇದ್ದಾರೆ. ಈ ವರ್ಷದ ಸೇಲ್ಸ್ ನೋಡಿದ್ರೆ 780 ಕೋಟಿ. ಅದೇ ನೀವು 2014ರಲ್ಲಿ 370 ಕೋಟಿ ಇತ್ತು. 370ರಿಂದ 800 ಕೋಟಿವರೆಗೂ ಬಂದಿದೆ. ಅಂದರೆ ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ಒಳ್ಳೆಯ ಗ್ರೋತನ್ನು ನೋಡ್ಬೋದು ನೀವು ಸೇಲ್ಸಲ್ಲಿ. ಒ ಪಿ ಎಮ್ ಕೂಡ ತುಂಬ ಚೆನ್ನಾಗಿ ಇವ್ರು ಮೇಂಟೈನ್ ಮಾಡ್ತಾರೆ. ಮೊದಲಿಂದನೂ ಒಳ್ಳೆಯ ಪ್ರಾಫಿಟ್ ಮಾರ್ಜಿನನ್ನು ಇತ್ತೀಚೆಗಂತೂ ತುಂಬ ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂದರೆ ಆವಾಗ 20 ಕೋಟಿ, 9, 2, ಸೊ ತುಂಬ ಏನೋ ಫ್ಲಕ್ಚುಯೇಷನ್. ಬಟ್ ಆ್ಯಾವ್ರೇಜಾಗಿ ನೀವು 10 ಕೋಟಿ ಇದರಲ್ಲಿ ಇರ್ತಕ್ಕಂಥದ್ದು ಈ ಸರಿ ನೋಡಿ 100 ಕ್ರೋರ್ಸಿಗೆ ಬಂದಿದೆ. ಸೊ ಇತ್ತೀಚೆಗೆ ಏನು ಈ 1-2 ಇಯರ್ಸಿಂದ ಒಳ್ಳೆಯ ನೆಟ್ ಪ್ರಾಫಿಟ್, ಅಂದರೆ ಪ್ರಾಫಿಟ್ ಮಾರ್ಜಿನ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ದ ರೀಸನ್ ಈಸ್ ಕಂಪ್ನಿ ಸ್ಟೆಬಿಲೈಸ್ ಆಗ್ತಿದೆ, ಎಕ್ಸ್ಪೆನ್ಸಸ್ಸನ್ನು ಕಂಟ್ರೋಲ್ ಮಾಡ್ತಾ ಇದೆ, ಒಳ್ಳೆ ನೆಟ್ ಪ್ರಾಫಿಟ್ ಆ್ಯಂಡ್ ಇಂಪ್ರೂವ್ಮೆಂಟ್ ಇದೆ. ಹಾಗಾಗಿ ನಾನು ಯಾವುದೇ ಕಂಪ್ನಿಯನ್ನು ಹೇಳ್ತಾ ಇರ್ತಿರಲಿಲ್ಲ, ನೆಟ್ ಪ್ರಾಫಿಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ಅದು ಸ್ಟೆಬಿಲೈಸ್ ಆದಾಗ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ರೀಸೆಂಟಾಗಿ ನೀವು ಇದ್ರದ್ದೊಂದು ಬ್ರ್ಯಾಂಡ್ ಇಂದ್ರಿ ಅಂತೇಳಿ ಒಂದು ಒಳ್ಳೆಯ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂದಿರೋದ್ರಿಂದ ತುಂಬ ಒಳ್ಳೆ ಫೋಕಸಲ್ಲಿದೆ ಈ ಸ್ಟಾಕು. ಈಗ ಆಲ್ರೆಡಿ ಶೇರ್ ಹೋಲ್ಡರ್ಸಿಗೆ ಮುಗ್ಗ ರಿಟರ್ನ್ಸನ್ನು ಕೊಟ್ಟಿದೆ. ಮುಂದೆ ಕೂಡ ತುಂಬ ಪೊಟೆನ್ಷಿಯಲ್ ಇರೋದ್ರಿಂದ ನೀವು ಇದ್ರ ಬಗ್ಗೆ, ಇದೇನಪ್ಪ ಅಂತಂದರೆ ಎಣ್ಣೆ ತಯಾರು ಮಾಡ್ತಕ್ಕಂಥ ಕಂಪ್ನಿ ಇದು ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸು. ನೀವು ಇದರ ಒಂದು ಸ್ಟಾಕನ್ನು ರಾಡರ್ ಇಟ್ಕೊಳ್ಳಿ. ಇದ್ರ ಬಗ್ಗೆ ಒಂದು
ಏನು ಡೀಟೇಲ್ ಆಗಿರ್ತಕ್ಕಂಥ ಸ್ಟಡಿಯನ್ನು ಮಾಡಿ, ರಿಸರ್ಚನ್ನು ಮಾಡಿ, ಸೊ ಯಾವುದೇ ಒಂದು ಜೊತೆಗೆ ನೀವು ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ನಿಮ್ಮ ಗುರು ಏನಂತಿರಲ್ಲ ಅವ್ರ ಜೊತೆ ಒಂದು ಮಾರ್ಗದರ್ಶನ ತೊಗೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಮುಂದುವರಿರಿ. ಮೂರನೇದು GPT ಇನ್ಫ್ರಾ ಪ್ರಾಜೆಕ್ಟ್ಸ್. ಇದು 2024 ಸೇಲ್ಸ್ ನೋಡಿದ್ರೆ 1018 ಕೋಟಿ ಇದೆ. ಇದೇ 2014, 13, 15ರಲ್ಲಿ 300-400 ಕೋಟಿ ಇದ್ದಂಥದ್ದು 400 ಕ್ರೋರ್ಸ್ ಇರ್ತಕ್ಕಂಥದ್ದು ಈಗ 1000 ಕ್ರೋರ್ಸ್ವರೆಗೂ ಬಂದಿದೆ. ಸೊ ಓವರ್ ದ ಪೀರಿಯಡ್ ಆಫ್ 10 ಇಯರ್ಸಲ್ಲಿ ನೀವು ಒಂದು ಒಳ್ಳೆಯ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಲಾಂಗ್ ಟರ್ಮಲ್ಲಿ. ಸೊ ಇದ್ರದ್ದು ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬ ಒಳ್ಳೆ ಮಾರ್ಜಿನನ್ನು ಕೂಡ ಇವರು ಮೇಂಟೈನ್ ಮಾಡ್ತಾಯಿದ್ದಾರೆ ಆಪ್ರೇಟಿಂಗ್ ಪ್ರಾಫಿಟನ್ನು. ನೆಟ್ ಪ್ರಾಫಿಟನ್ನು ನೋಡಿದ್ರೆ ಇವಾಗ 6, 10, 13, 14 ಆ ಥರ ಇದ್ದಂಥದ್ದು ಈಗ ಅಬೋವ್ 50 ಕ್ರೋರ್ಸ್ ಲಾಸ್ಟ್ ಈ ಸರಿ 56 ಕ್ರೋರ್ಸು ಅಬೋವ್ 50 ಕ್ರೋರ್ಸನ್ನು ಪ್ರಾಫಿಟ್ ತೋರಿಸಿದೆ. ಸೊ ಇದು ಓವರ್ ದ ಪೀರಿಯಡ್ ಆಫ್ ಟೈಮಲ್ಲಿ ನೀವು ನೋಡ್ತಾ ಬಂದರೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಅಂದರೆ ಇಯರ್ ಟು ಇಯರ್ ಸೇಲ್ಸು ಮತ್ತು ನೆಟ್ ಪ್ರಾಫಿಟಲ್ಲಿ ಗ್ರ್ಯಾಜುವಲಾಗಿ ತುಂಬ ಕಾನ್ಸ್ಟೆಂಟಾಗಿ ಒಂದು ಗ್ರೋತ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲಿ ಕೂಡ ಇದು ಒಂದು ಗ್ರೋತ್ ಆಗ್ಬೋದಾದಂಥ ಒಂದು ಕಂಪ್ನಿ ಅನಿಸ್ತಾ ಇದೆ. ಹಾಗೆ ನೋಡಿ ಡಿವಿಡೆಂಡನ್ನು ನೋಡಿದ್ರೆ ನೀವು ಆಲ್ಮೋಸ್ಟ್ ಇಲ್ಲೊಂದು ಇಯರ್ ಬಿಟ್ಟರೆ ಆಲ್ಮೋಸ್ಟ್ ಪ್ರತಿ ವರ್ಷ ಡಿವಿಡೆಂಡನ್ನು ಪೇಔಟ್ ಮಾಡಿದ್ದಾರೆ. ಒಂದು ಒಳ್ಳೆಯ ಏನು ಸ್ಟಾಕ್ ಹೋಲ್ಡರ್ಸ್ ಇದರಲ್ಲಿ ಯಾರು ಇದ್ದರೆ ಅವರಿಗೆ ಏನಪ್ಪ ಅಂತಂದರೆ ಒಂದು ಒಳ್ಳೆಯ ಸೂಚನೆ ಇದು. ಯಾಕಂದರೆ ಪ್ರತಿ ವರ್ಷ ತುಂಬ ಚೆನ್ನಾಗಿ 29-30% ಡಿವಿಡೆಂಡನ್ನು ಪೇಔಟ್ ಮಾಡ್ತಾಯಿದ್ದಾರೆ. ಅಂದರೆ ಮುಂದೆ ಕೂಡ ಇದು ಒಳ್ಳೆಯ ಡಿವಿಡೆಂಡನ್ನು ಕೊಡ್ತಕ್ಕಂಥದ್ದು ಶೇರ್ ಹೋಲ್ಡರ್ಸಿಗೆ ಭಾಳ ಒಂದು ಇವರು ವ್ಯಾಲ್ಯೂಯೇಷನ್ ಕೊಟ್ಟು ಡಿವಿಡೆಂಡನ್ನು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ಟಾಕ್ ಪ್ರೈಸು ತುಂಬ ರೈಸ್ ಆದರೂ ಕೂಡ ನಿಮಗೆ ಡಿವಿಡೆಂಡ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಆಮೇಲೆ ಮತ್ತೊಂದೇನಪ್ಪ ಅಂತಂದರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಇದು ಇರ್ತಕ್ಕಂಥ ಕಂಪ್ನಿ ಆಗಿರೋದ್ರಿಂದ ಒಂದು ಬೂಮಿಂಗ್ ಸೆಕ್ಟ್ರಲ್ಲೇ ಇದೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಇದು ಒಂದು ಒಳ್ಳೆ ಫೋಕಸ್ ಮಾಡ್ತಕ್ಕಂಥ ಕಂಪ್ನಿ. GPT ಇನ್ಫ್ರಾ ಈಸ್ ಅ ಕನ್ಸ್ಟ್ರಕ್ಷನ್ ಕಂಪ್ನಿ ಎಂಗೇಜ್ಡ್ ಇನ್ ಎಕ್ಸಿಕ್ಯೂಟಿಂಗ್ ಸಿವಿಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್. ಇಟ್ಸ್ ಆಲ್ಸೋ ಮ್ಯಾನುಫ್ಯಾಕ್ಚರ್ ಕಾಂಕ್ರೀಟ್ ಸ್ಲೀಪರ್ಸ್ ಫಾರ್ ರೈಲ್ವೇಸ್. ಇದು ನೋಡಿ, ಇದು ಒಂದು ನೀವು ಇಲ್ಲಿ ಏನು ರೈಲ್ವೆಗೆ ಇವರು ಕಾಂಕ್ರೀಟ್ ಸ್ಲೀಪರ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು 2 ಇನ್ಫ್ರಾಸ್ಟ್ರಕ್ಚರು ಮತ್ತು ಬೂಮಿಂಗ್ ಸೆಕ್ಟರ್ ಇರೋದ್ರಿಂದ ಇದನ್ನು ಖಂಡಿತವಾಗೂ ನೀವು ಒಂದು ರ್ಯಾಡರ್ ಇಟ್ಕೊಂಡು ಡೀಪಾಗಿ, ನಾನು ಕೂಡ ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋನ ಅಂದರೆ ಈ ಕಂಪ್ನಿ ಮೇಲೆ ಪೂರ್ತಿ ಡಿಟೇಲ್ ಅನಾಲಿಸಿಸ್ ವೀಡಿಯೋ ಕೂಡ ಮಾಡ್ತೀನಿ. ನೀವು ಕೂಡ ಏನೋ ರ್ಯಾಡರ್ ಇಟ್ಕೊಂಡು ಈ ಕಂಪ್ನಿ ಮೇಲೆ ಸ್ಟಡಿ ಮಾಡಿ. ಫೋರ್ತ್ ಆ್ಯಂಡ್ ಲಾಸ್ಟ್ ಕಂಪ್ನಿ ಇಸ್ ಮೆರೈನ್ ಎಲೆಕ್ಟ್ರಿಕಲ್ಸ್. ಇದ್ರದ್ದು ಸೇಲ್ಸ್ ನೋಡಿ ಈ ವರ್ಷ 622 ಕೋಟಿ ಇದೆ. 2014-15ನಲ್ಲಿ 200 ಕೋಟಿ ಇದ್ದಂಥದ್ದು 200 ಕೋಟಿಯಿಂದ 600 ಕೋಟಿ ಓವರ್ ದ ಪೀರಿಯಡ್ ಆಫ್ 10 ಇಯರ್ಸಲ್ಲಿ ಒಂದು ಒಳ್ಳೆ ಸೇಲ್ಸು ಇಂಪ್ರೂವ್ಮೆಂಟ್ ಇದೆ. ಒಳ್ಳೆಯ ಆಪ್ರೇಟಿಂಗ್ ಪ್ರಾಫಿಟನ್ನು ಕೂಡ ಮೇಂಟೈನ್ ಮಾಡ್ತಿದ್ದಾರೆ. OPM ಕೂಡ ತುಂಬ ಚೆನ್ನಾಗಿದೆ. ಇದರ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂದರೆ 14-10 ಕೋಟಿ ಇದ್ದಂಥದ್ದು ಈ ಸರಿ 30 ಕ್ರೋರ್ಸ್ 26-30 ಕ್ರೋರ್ 30 ಕೋಟಿ ತನಕ ಬಂದಿದೆ. ಸೊ ಏನು 10 ಇಯರ್ಸ್ ಪೀರಿಯಡಲ್ಲಿ ಒಂದೊಳ್ಳೆ ಇಂಪ್ರೂವ್ಮೆಂಟ್ ಏನಪ್ಪ ಅಂತಂದರೆ ಸೇಲ್ಸ್ ಕೂಡ ಇಂಪ್ರೂವ್ ಆಗ್ತಾಯಿದೆ. ಅದ್ರ ಜೊತೆಗೆ ಇದು ಯಾವುದು ನೆಟ್ ಪ್ರಾಫಿಟನ್ನು ಇಂಪ್ರೂವ್ ಆಗ್ತಾಯಿದೆ. ಜೊತೆಗೆ ಇದು ಒಂದು ಏನು ಮೆರೈನ್ ಎಲೆಕ್ಟ್ರಿಕಲ್ಸ್ ಅಂತೇಳಿ ಎಲೆಕ್ಟ್ರಿಕಲ್ ಕಂಪ್ನಿ ಇದು. ಯಾಕಂದರೆ ಈಸ್ ಇಂಟಿಗ್ರೇಟೆಡ್ ಟೆಕ್ನಿಕಲ್ ಸರ್ವಿಸ್ ಪ್ರೊವೈಡರ್ ಇನ್ ದ ಫೀಲ್ಡ್ಸ್ ಆಫ್ ಎಲೆಕ್ಟ್ರಿಕಲ್ ಆಟೋಮೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಸೊಲ್ಯೂಷನ್ಸು. ಸೊ ಇದು ಸ್ವಲ್ಪ ಡೈವರ್ಸಿಫೈ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವ್ರದ್ದು ಎಲೆಕ್ಟ್ರಿಕಲ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಜೊತೆಗೆ ಡಿಫೆನ್ಸಿಗೆ ಕೂಡ ತುಂಬ ಒಂದಷ್ಟು ಇವರಿಗೆ ಆರ್ಡರ್ಸ್ ಸಿಕ್ಕಿದೆ. ಅವ್ರಿಗೆ ಕೂಡ ಎಲೆಕ್ಟ್ರಿಕಲ್ ಪಾರ್ಟ್ಸನ್ನು ಲೈಕ್ ಒಂದು ರೀಸೆಂಟಾಗಿ ಒಂದು ಸೆನ್ಸಾರ್ ಇನ್ನು ಇಕ್ವಿಪ್ಮೆಂಟನ್ನು ಏನೋ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಕೊಡ್ತಕ್ಕಂಥದ್ದು ಯಾವುದೋ ಒಂದು ಡಿಫೆನ್ಸಿಗೆ ಒಂದು 10 ಕೋಟಿ ಪ್ರಾಜೆಕ್ಟು ಆ ಥರ ಸಿಕ್ಕಿರೋದ್ರಿಂದ ಇದು ಒಂದು ಒಳ್ಳೆಯ ಎಲೆಕ್ಟ್ರಿಕಲ್ಸು ಆ್ಯಸ್ ಯೂಶ್ವಲ್ ನಾನು ಹೇಳಿದೆ ಏನು ರಿನ್ಯೂವಬಲ್ ಸೆಕ್ಟರ್ ಅಂತಂದರೆ ಡಿಮ್ಯಾಂಡ್ ಇರ್ತಕ್ಕಂಥದ್ರಿಂದ ಎಲೆಕ್ಟ್ರಿಕಲ್ಸು, ಟ್ರಾನ್ಸ್ಫಾರ್ಮರ್ಸು, ಕೇಬಲ್ಸ್ ಇದೆಲ್ಲ ಬರ್ತದೆ. ಅದರ ಜೊತೆಗೆ ಇದು ಏನು ಒಂದಿಷ್ಟು ಡಿಫೆನ್ಸಿಗೆ ಇರೋದ್ರಿಂದ ಇದಕ್ಕೆ ಒಂದಿಷ್ಟು ಪೊಟೆನ್ಷಿಯಲ್ ಜಾಸ್ತಿನೇ ಇದೆ ಅನಿಸುತ್ತೆ. ಹಾಗಾಗಿ ಇವತ್ತಿನ ಲಾಸ್ಟ್ ಕಂಪ್ನಿ ಮೆರೈನ್ ಎಲೆಕ್ಟ್ರಿಕಲ್ಸು, ಇದನ್ನು ಕೂಡ ನೀವು ರ್ಯಾಡರ್ ಇಟ್ಕೊಳ್ಳಿ, ಒಂದು ಒಳ್ಳೆ ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗ್ತೀನಿ. ಸ್ಟುಡಿಯೋದಲ್ಲಿ ಸಿಗೋಣ. ಮತ್ತು ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.